ಮೈ ಚಾನಲ್. ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ಬನ್ನಿ ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೇನೆಲ್ಲ ಬೇಕು ನೋಡಿ. ಒಂದು ದೊಡ್ಡ ಸೈಜು 3 ಈರುಳ್ಳಿನ ಕಟ್ ಮಾಡಿದ್ದೀನಿ, 2 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಟ್ಟಿದ್ದೀನಿ. ಪನ್ನೀರನ್ನ ತೊಗೊಂಡಿದ್ದೀನಿ, ಇಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೆ ತೊಗೊಳ್ಳಿ. ಬಟರ್ನ ತೊಗೊಂಡಿದ್ದೀನಿ, ಆಯಿಲ್ನ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಆಯಿಲ್ಲು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಹೋಲ್ ಸ್ಪೈಸಸ್ನ ತೊಗೊಂಡಿದ್ದೀನಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಏಲಕ್ಕಿ, ಹೋಲ್ ಸ್ಪೈಸಸ್ನ ತೊಗೊಂಡಿದ್ದೀನಿ. ಇದು ಧನಿಯಾ ಪೌಡರು, ಚಿಲ್ಲಿ ಪೌಡರು, ಅರಿಶಿಣ ಮತ್ತು ಗರಂ ಮಸಾಲೆ, ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ, ತೇಜು ಬ್ರ್ಯಾಂಡು. ಮೊಸರನ್ನ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಬೌಲಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಪನ್ನೀರ್ಗೆ ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಲ್ಟು, ಒಂಚೂರು ಚಿಲ್ಲಿ ಪೌಡರು, 1.5 ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪು ಖಾರ ನೀಟಾಗಿ ಹತ್ತುತ್ತೆ ಗೈಸ್. ನಾವು ಇದನ್ನು ಸಪ್ರೇಟ್ ಫ್ರೈ ಮಾಡ್ಕೊತೀವಿ, ಆವಾಗ ಚೆನ್ನಾಗಿರುತ್ತೆ ಅದು. ಸೊ ಅದಕ್ಕೆ ಈ ಥರ ಸಪ್ರೇಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅದ್ರ ಜೊತೆನೂ ಹಾಗೆ ಕೂಡ ಹಾಕ್ತಾರೆ, ನಾನು ಹಾಗೆ ಹಾಕಲ್ಲ, ಈ ಥರ ಮಾಡ್ತೀನಿ. ಯಾಕಂದರೆ ಅದು ತಿನ್ನಬೇಕಿದ್ರೆ ಬಾಯಿಗೆ ಸಿಗುತ್ತೆ. ಸೊ ಒಂಚೂರು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಕೈಯಲ್ಲಿ. ಜಸ್ಟ್ ಒಂದು ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸೈಡ್ಗೆ ಹೋಗ್ಬಿಟ್ಟಿದೆ, ಅದು ಕ್ಯಾಮ್ರಾ ನೋಡ್ಕೊಂಡಿಲ್ಲ, ಸಾರಿ ಗೈಸ್. ಓಕೆನಾ, ಈ ಥರ ಮಿಕ್ಸ್ ಮಾಡ್ಕೊಂಡು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಗ್ಯಾಸ್ನ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಬಿಸಿ ಮಾಡಲಿಕ್ಕೆ ಇಟ್ಟು ಈಗ ತೆಗೆದಿಟ್ಕೊಂಡಿದ್ವಲ್ಲ ಬಟರು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಆಯಿಲ್ನ ಕೂಡ ತಗೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ನೀವು ಬೇಕಿದ್ದರೆ ಬರೀ ಆಯಿಲಲ್ಲಿ ಮಾಡ್ಕೊಬೋದು, ಇಲ್ಲಾಂದರೆ ಬೇಕಂದರೆ ಬರೀ ತುಪ್ಪದಲ್ಲಿ ಕೂಡ ಮಾಡ್ಕೊಬೋದು. ನಾನು 2 ಮಿಕ್ಸ್ ಆಗಿ ಮಾಡ್ತಾಯಿದ್ದೀನಿ. ಸೊ ಈಗ ಎಣ್ಣೆ ಬಿಸಿಯಾಗಿದೆ. ಈಗ ತೊಗೊಂಡಿದ್ದಂಥ ಸ್ಪೈಸಸ್ನ ಕೂಡ ಹಾಕೋಣ. ನೋಡಿ, ಹಾಕಿ ಸ್ಪೈಸಸ್ನ ಹಾಕಬೇಕಿದ್ರೆ ಗ್ಯಾಸ್ನ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ಸ್ಪೈಸಸ್ ಆಗಿದೆ. ಈಗ ಚಿಲ್ಲಿ ಮತ್ತು ಆನಿಯನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಆಗುತ್ತೆ ಫ್ರೆಂಡ್ಸ್. ಇದು ಪನ್ನೀರನ್ನ ವೀಕ್ಲಿ 1-2 ಟೈಮ್ಸ್ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ನಾನ್ ವೆಜ್ ತಿಂದೇ ಇರೋರಂತೂ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಈರುಳ್ಳಿ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ನೋಡಿ, ಮಿಕ್ಸ್ ಮಾಡಿ ಬನ್ನಿ ಈ ಕಡೆ ಒಂದು ತವನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬಟರ್ನ ಹಾಕ್ಕೊಂಡಿದ್ದೀನಿ, 2 ಕ್ಯೂಬ್ಸು. ಅದನ್ನು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಪನ್ನೀರನ್ನ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಸಪ್ರೇಟ್ ನಾನು ರೋಸ್ಟ್ ಮಾಡ್ಕೊತೀನಿ ಗೈಸ್. ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನಬೇಕಿದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಹಾಗೆ ಹಸಿ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಮನೇಲಿ. ಚಿಕನ್ ಬಿರಿಯಾನಿ ಥರನೇ ಇರುತ್ತೆ, ಸೇಮ್ ಟೇಸ್ಟ್ ಕೂಡ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈ ಕಡೆ 2 ಕಡೆ ರೊಟೇಟ್ ಮಾಡ್ತಿದ್ದೀನಿ ಗೈಸ್, ಬೇಜಾರು ಮಾಡ್ಕೊಬೇಡಿ ಕ್ಯಾಮ್ರಾನ. ಓಕೆನಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಈರುಳ್ಳಿ ಹಸಿ ಸ್ಮೆಲ್ ಹೋಗೋದು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಮೆಲ್ಲು ಫುಲ್ ಹೋಗ್ಬೇಕು ಗೈಸ್. ಆವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಕೂಡ ಸ್ಲಿಮ್ ಮಾಡಿಕೊಡಿ. ಓಕೆನಾ, ನೋಡಿ ಈ ಥರ ನೋಡಿ. ಈ ಕಡೆ ಆಗಿದೆ ನೋಡಿ, ಆಗಿದೆ ಫುಲ್ ನೋಡಿ, ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ. ಹೀಗಾಗಿದೆ, ಅದು ಆಫ್ ಮಾಡಿದೆ, ಅದು ಮುಗೀತು. ಬನ್ನಿ ಈಗ ಪ್ರೊಸೆಸ್ ಮಾಡುವ. ನೋಡಿ, ಇದು ಕೂಡ ಆಗಿದೆ, ಆಲ್ಮೋಸ್ಟ್ ಆಗಿದೆ, ಸ್ಮೆಲ್ಲೆಲ್ಲ ಹೋಗಿದೆ. ಈಗ ಕಟ್ ಮಾಡಿಟ್ಟಂಥ ಟೊಮೆಟೊ ಆ್ಯಂಡ್ ಕೊತ್ತಂಬರಿ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಯಾವಾಗೂ ಒಂದೇ ಥರ ಟ್ರೈ ಮಾಡಿ ಬೋರ್ ಆಗಿದ್ದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಗೈಸ್, ಚೆನ್ನಾಗಿರುತ್ತೆ. ನೋಡಿ, ಸಾಲ್ಟ್ನ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಮಶ್ರೂಮ್ ಬಿರಿಯಾನಿ ಮಾಡಿದಾಗ ಪನ್ನೀರ್ ಬಿರಿಯಾನಿ ಕೂಡ ಮಾಡಿ ತೋರಿಸ್ತೀನಿ ಅಂತ. ಸೊ ತೋರಿಸ್ತಿದ್ದೀನಿ. ಸ್ವಲ್ಪ ಅರಿಶಿನ, ಟೊಮೆಟೊ ಬೇಯಬೇಕಿದ್ರೆ ಅರಿಶಿನ ಮತ್ತು ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ.
ಇದು ಒಂದು ಟ್ರಿಕ್ಸು, ಟೇಸ್ಟ್ ಕೂಡ ಸೂಪರಾಗಿರುತ್ತೆ, ಟ್ರೈ ಮಾಡಿ. ಓಕೆನಾ. ಟೊಮೆಟೊ ಸಾಫ್ಟ್ ಆಗ್ತಾಯಿದೆ. ಈಗ ತೆಗೆದಿಟ್ಕೊಂಡಿದ್ವಲ್ಲ ಮಸಾಲೆಗಳು, ಧನಿಯಾ ಪೌಡರು, ಚಿಲ್ಲಿ ಪೌಡರು, ಅರಿಶಿಣ, ಗರಂ ಮಸಾಲ, ಇದನ್ನು ಕೂಡ ಆ್ಯಡ್ ಮಾಡೋಣ. ಮಸಾಲೆ ಹಾಕಬೇಕಿದ್ರೆ ದಯವಿಟ್ಟು ಗ್ಯಾಸ್ನ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ. ನೋಡಿ ಈ ಥರ ಹಾಕಿ ಸ್ಲಿಮ್ಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ. ಕಲರ್ ಸ್ಲಿಮ್ಮಲ್ಲಿಟ್ಟರೆ ಕಲರ್ ನಾವು ಯಾವ ಥರ ಹಾಕಿರ್ತೀವಿ ಅದೇ ಕಲರ್ ಇರುತ್ತೆ. ನೀವೇ ಹೈ ಫ್ಲೇಮಲ್ಲಿಟ್ಟು ಬ್ಲ್ಯಾಕ್ ಆಗುತ್ತೆ, ಬಟ್ ಕಲರ್ ಚೇಂಜ್ ಆಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಓಕೆ, ನೋಡಿ ಈ ಥರ ಮಿಕ್ಸ್ ಮಾಡಿ. ತಳ ಹಿಡಿತಿರುತ್ತೆ ನೋಡಿ, ಆಯಿಲೆಲ್ಲ ಬಿಟ್ಕೊತಾ ಇದೆ ಆಲ್ರೆಡಿ. 1-2 ನಿಮಿಷ ಅಷ್ಟೇ, ಬೇಗನೆ ಆಗುತ್ತೆ ಸಾಫ್ಟ್. ಈಗ ಬಿರಿಯಾನಿ ಪೌಡರ್ನ ಹಾಕ್ಕೋತಾ ಇದ್ದೀನಿ, ತೆಗೆದಿಟ್ಟಿದ್ದಲ್ಲ ತೇಜು ಬಿರಿಯಾನಿ ಮಸಾಲ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಹಾಕಿ ಇದನ್ನು ಒಂದು ಒಳ್ಳೆ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಫ್ರೈ ಮಾಡಿಬಿಡಿ ಸಾಕು. ಅದು ನೀಟಾಗಿ ಹೋಗಬೇಕು. ಈಗ ಬನ್ನಿ ತೊಗೊಂಡಿದ್ದೆಲ್ಲ ಮೊಸರನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರನ್ನ ಹಾಕ್ಬೇಕಿದ್ರೆ ಕೂಡ ಗ್ಯಾಸ್ ತುಂಬಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಹೊಡೆದೋಗ್ಬಿಡುತ್ತೆ. ಅದು ನೀಟಾಗಿ ಅದು ಹುಳಿ ಇರುತ್ತಲ್ಲ, ಆ ಹುಳಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಮೊಸರು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಬಟ್ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಬಿರಿಯಾನಿಗೂ ಕೂಡ ಮೊಸರು ಹಾಕಿ ಮಾಡೋದಲ್ವ, ಸೊ ಇದಕ್ಕೂ ಕೂಡ ಖಂಡಿತ ಮೊಸರು ಹಾಕಲೇಬೇಕು. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಓಕೆನಾ ಗೈಸ್. ನೋಡಿ ಈ ಥರ ನೋಡಿ, ಅದು ನಾವೇನೇ ಹಾಕಿದ್ರೂ ಕೂಡ ಅದು ಸ್ಮೆಲ್ಗಳು ನೀಟಾಗಿ ಹೋಗಬೇಕು, ಆವಾಗ ಟೇಸ್ಟ್ ತುಂಬ ರೆಸ್ಟೋರೆಂಟಲ್ಲಿ ಮಾಡೋ ಥರ ಸೇಮ್ ಟೇಸ್ಟು ಬರುತ್ತೆ. ನೋಡಿ ಈಗ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಪನ್ನೀರನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಹಾಕಿ ಏನು ತುಂಬ ಹೊತ್ತೇನು ಬೇಯಿಸೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಬೇಯಿಸಿರ್ತೀವಲ್ಲ. ಸೊ 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಅದನ್ನೇನು ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ, ನಾವು ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಲ್ವ. ಇಲ್ಲಿ ನೋಡಿ ಚೆನ್ನಾಗಿದೆ, ಈ ಥರ ಸ್ಟ್ರೆಚಲ್ಲಿ ಬರಬೇಕು. ತಗೊಳ್ಳಿ ನೋಡಿ ಈ ಥರ ಹಾಕಿದೆ. ನಮ್ಮ ಮನೇಲಿ ಮಶ್ರೂಮ್ ಬಿರಿಯಾನಿ, ಪನ್ನೀರ್ ಬಿರಿಯಾನಿ, ಚಿಕನ್ ಬಿರಿಯಾನಿಗಳೇ ಜಾಸ್ತಿ ಗೈಸ್. ಈಗ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಒಂದು ½ ಆನ್ ಅವರ್ ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಸೊ ಅಕ್ಕಿನ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ರೈಸ್ ಏನು ಗೊತ್ತಾ ಗೈಸ್, ರೈಸ್ನ ಫಸ್ಟು ನೀರು ಹಾಕ್ಬಿಟ್ಟು ಆಮೇಲೆ ರೈಸ್ ಹಾಕ್ತಾರೆ. ಆ ಥರ ಹಾಕಿದ್ರೆ ಏನು ಗೊತ್ತಾ, ಅದು ಮಸಾಲೆ ಎಲ್ಲ ಸ್ವಲ್ಪ ಇಟ್ಕೊಳ್ಳುತ್ತೆ. ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ರೈಸ್ಗೆ ನೀಟಾಗಿ ಎಲ್ಲ ಮಸಾಲೆ ಇಟ್ಕೊಳ್ಳುತ್ತೆ. ಸೊ ಅದಕ್ಕೆ ಮುಂಚೆನೇ ರೈಸ್ನ ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡ್ತೀನಿ. ನೋಡಿ ಈ ಗ್ಲಾಸಲ್ಲಿ ನಾನು ರೈಸ್ನ ಅಳತೆ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 3 ಗ್ಲಾಸ್ನ ರೈಸ್ನ ತೊಗೊಂಡಿದ್ದೀನಿ. ಇದನ್ನು ನೀರನ್ನ ಕೂಡ ಬಿಸಿ ಮಾಡಿ ಇಟ್ಟಿದ್ದೀನಿ ನಾನು, ತಣ್ಣೀರು ಹಾಕ್ತಾಯಿಲ್ಲ, ಇದು ಬಿಸಿ ನೀರು. ಯಾಕಂದರೆ ಬಿಸಿ ನೀರು ಹಾಕಿದ್ರೆ ಅಕ್ಕಿ ನೆಂದ್ಕೊಂಡ್ಬಿಡುತ್ತೆ. ತಣ್ಣೀರು ಹಾಕಿದಾಗ ಅದು ಕುದಿಯೋಷ್ಟೊತ್ತಿಗೆ ಅನ್ನ ಎಲ್ಲ ನುಣ್ಣಗಾಗ್ಬಿಡುತ್ತೆ. ಸೊ ನಾನು ಬಿಸಿ ಮಾಡಿ ನೀರನ್ನ ಹಾಕ್ಕೋತೀನಿ. ಯಾವತ್ತೇ ಆಗಲಿ ಈ ಥರ ಬಿರಿಯಾನಿ, ಪಲಾವು ಏನು ಮಾಡಬೇಕಿದ್ರು ಕೂಡ ನೀರನ್ನ ಬಿಸಿ ಮಾಡಿ ಹಾಕ್ಕೊಳ್ಳಿ ಗೈಸ್, ಚೆನ್ನಾಗಾಗುತ್ತೆ. ನೋಡಿ 5 ಗ್ಲಾಸ್ನ ನೀರನ್ನ ಹಾಕ್ಕೋತಾ ಇದ್ದೀನಿ. 3 ಗ್ಲಾಸ್ ರೈಸಿಗೆ 5 ಗ್ಲಾಸ್ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾವು ಯಾವಾಗಲೂ 6 ಗ್ಲಾಸ್ ಹಾಕ್ಕೋತೀವಿ. ಸೊ ಈಗ 1 ಗ್ಲಾಸ್ ಕಮ್ಮಿ, 5 ಗ್ಲಾಸ್ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ನೋಡಿ. ಇದಕ್ಕೆ ಮಸಾಲೆ ರುಬ್ಬಿ ಕೂಡ ಹಾಕ್ಕೊಬೋದು, ಬಟ್ ಅದೇನು ರುಬ್ಬಾಕಿದ್ರೆ ಏನು ಚೆನ್ನಾಗಿರುತ್ತೆ. ಹಿಂಗೆ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ನಾನೇನು ರುಬ್ಬಾಕಿಲ್ಲ. ನೋಡಿ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ. 1-2 ಮಿನಿಟ್ಸ್ ನೋಡಿ ಕುದಿ ಬರಲಿ ಅಂತ ಮುಚ್ಚಿದ್ದೆ ಅಷ್ಟೇ. ಆಲ್ರೆಡಿ ಬಿಸಿ ನೀರು ಹಾಕಿರೋದ್ರಿಂದ ತುಂಬ ಹೊತ್ತೇನು ಹಿಡಿಯಲ್ಲ, 1-2 ನಿಮಿಷ ಜಸ್ಟ್ ಹಿಂಗೆ ಹಂಗೆ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ತಳ ಹಿಡ್ಕೊಂಡ್ಬಿಡುತ್ತೆ ಗೈಸ್. ನೀವು ನೋಡಿದ್ರಲ್ಲ ಬಾತ್ಗಳೆಲ್ಲ ಮಾಡೋದು. ನೋಡಿ ಈಗ ಆಲ್ರೆಡಿ ಕುದೀತಾ ಇದೆ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಹೊಡೆಸ್ಕೊಬೇಕು. 2 ವಿಜಿಲ್ ಹೊಡೆಸಿದ್ರೆ ಸಾಕು ಗೈಸ್, ಆಗಿಬಿಡುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಓಪನ್ ಮಾಡಿಬಿಟ್ಟಿದ್ದೆ, ನಮ್ಮಮ್ಮ ಓಪನ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ನಾನು ಬರೋಷ್ಟರಲ್ಲಿ ಸ್ನಾನಕ್ಕೆ ಹೋಗಿದ್ದೆ, ಸೊ ಹಂಗೆ ತೋರಿಸ್ತಿದ್ದೀನಿ ನೋಡಿ. ನೋಡಿ ಈ ಥರ ಆಗಿದೆ, ಸೂಪರಾಗಿದೆ ಗೈಸ್. ನೋಡಿ ಇನ್ನು ಬಿಸಿ ಹಂಗೆ ಇದೆ, ಜಸ್ಟ್ ಅವ್ರು ಮಿಕ್ಸ್ ಮಾಡಿ ಹಂಗೆ ಇಟ್ಟಿದ್ದಾರೆ, ಯಾಕಂದರೆ ಮೇಲೆ ಇರುತ್ತಲ್ಲ ಪನ್ನೀರೆಲ್ಲ. ಸೊ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ನೋಡಿ, ಸೂಪರಾಗಿ. ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ಗೈಸ್. ಹೇಗೆ ಬಂತು ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.